ನಾವು ಹುಡುಗರು ಒಂಥರ ಹುಚ್ಚರಂಗೆ ಏನು ಅಂತ ಗೊತ್ತಿಲ್ಲ. ಟೈಮ್ ಎಷ್ಟಲ್ಲ ಈಗ? 4:10. 4:10 ಟೈಮು. ಈಗ ಬಂದು ಇಷ್ಟೊತ್ತಲ್ಲಿ ಗವಿರಂಗ ಸ್ವಾಮಿ ಬೆಟ್ಟ ದಾಟ ಕರ್ತಾ ಹೋಯ್ತು. ಬೇಜಾರು ಬೇಜಾರು ಏನ್ ಮಾಡಿ, ಒಂಥರ ನನಗೂ ಬೇಜಾರು. ಮನೆ ತಾವು ಇದ್ದು ಬೇಜಾರು. ಇಲ್ಲಿ ಮುಂದೆಗಡೆ ಹಸ ಬತ್ತಾವೆ, ಗುದ್ಗಿದ್ಕ ಹೊಂಟೋದಿಯ. ಅವು ಗುದ್ಬಿಟ್ರೆ ನಮ್ಗೇನಿಲ್ಲ, ಒಂದೇ ಸಲ ಬೀಜ ಬಾಯಿಗೆ ಬಂದ್ಬಿಡ್ತದೆ. ಈ ತರ ಜೀವನನೇ ಯಾಕೆ ಹಿಂಗೆ ಆಯ್ತು ಏನು ಗೊತ್ತಿಲ್ಲ. ನೋಡಿ, ಈ ಕಡೆ ಮಳೆ ಬರ್ತಾದೆ, ಆ ಕಡೆ ನೋಡಿದ್ರೆ ಬಿಸಿಲು ಹೊಡಿತಾ ಇದೆ. ಇದೇನಪ್ಪ ಇದು ಮಾಯೆ ಏನಪ್ಪ ಅಂತ ಏನು ಅಂತ ಹೇಳಿದ್ರೆ ಒಂಥರ ಚಿಕ್ಕಂಗೆಲ್ಲ ನಾವು. ಆದ್ರೂ ಒಂದು ದೊಡ್ಡ ಆನೆ ಅದೇ ಇಲ್ಲಿ. ಅದ ಕೋಟಿ ಕೊಟ್ಟು ಓಡಿಸೋದಾಗಲ್ತು ನಿಮ್ ಕೈಲಿ. ನಿಜವಾಗ್ಲೂ ಫ್ರೆಂಡ್ಸ್, ನಿಮ್ ಕೈಲಿ ಒಂದು ಕೋಟಿ ಕೊಟ್ಟು ಓಡಿಸೋಕ್ಕಾಗಲ್ಲ. ದೊಡ್ಡಾನೆ ಓಡಿಸಿ ನೋಡಿ, ಓಡಿಸೋಕಾಯ್ತದ ಅದನ್ನ? ಏನು ಒಂಥರ ವಿಚಿತ್ರವಾಗಿ ಹೇಳ್ತವ್ರೆ ಅನ್ಕಂದ್ರ, ಆದ್ರೆ ಅದೇ ಆನೆ ತರ ಕಾಣಿಸ್ತಾ ನೋಡಿ. ಅಲ್ಲಿ ಶೇಪು ಬೆಟ್ಟನೇ ಆನೆ ತರ ಕಾಣಿಸ್ತಾ ಇದೆ. ದೂರದಿಂದ ನೋಡಿದ್ರೆ ದೂರದಿಂದ ನಿಮ್ಗೆ ತೋರಿಸಿದ್ರೆ ಒಂಥರ ಆನೆ ಶೇಪ್ ಅಲ್ಲಿ ಅದೇ ನಮ್ದು ಬೆಟ್ಟ, ನಮ್ಮೂರು ಬೆಟ್ಟ. ಆನೆನ ಯಾವ್ದೇ ಕಾರಣಕ್ಕೂ ನಿಮ್ ಕೈಲಿ ಓಡಿಸಕ್ ಆಗಲ್ಲ ಅಂತ ನಾವು ಚಾಲೆಂಜ್ ಆಗ್ತಾ ಇರೋದು. ಆಮೇಲೆ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಮುಂದೆಗಡೆ ಒಂದು ಬಸ್ರಿ ಕಲ್ಲದೆ. ಅದು ಬಸ್ರಿ ಕಲ್ಲು, ಇದು ಬಸ್ರಿ ಕಲ್ಲು. ಬಸ್ರಿ ಕಲ್ಲಂತ ಇದೇನು ಗುಹೆ ಅದಕ್ಕಲ್ಲ ಒಳಗಡೆ. ಇಲ್ಲಿ ಇಲ್ಲಿ ಬಸ್ರಿ ಕಲ್ಲದೆ. ಆ ಬಸ್ರಿ ಕಲ್ಲಲ್ಲಿ ಮೇಲ್ಗಡೆ ಕಾಣಿಸ್ತದಲ್ಲ, ಅಲ್ಲಿಂದ ಅವಾಗ ಏನೋ ಹಳೆ ಕಥೆಗಳು ಹೇಳ್ತಾರೆ, ಅದೇನೋ ನಮ್ಗೆ ಗೊತ್ತಿಲ್ಲ. 9 ಜನನ್ನ ಬಸ್ರಿ ಬಲಿ ಕೊಟ್ರೆ ದೊಡ್ಡ ನಿಧಿ ಸಿಗ್ತದಂತೆ ಇಲ್ಲಿ. 9 ಜನ ಬಸ್ರಿದಿರ್ನ ಬಲಿ ಕೊಟ್ರೆ ಇದು ಕತೆ ಗೊತ್ತಿಲ್ಲ. ಹಿಂದಿನ ಕಾಲದವ್ರ ಕತೆ ಹೇಳ್ತಿದ್ರು, ನಮ್ಗೆ ಗೊತ್ತಿಲ್ಲ. ನಮ್ ತಾತ ಅಜ್ಜಿದಿರು ಹೇಳಿರುವಂತ ಹೇಳ್ತೀನಿ. ಅದು ಬಂಡೆ ಮೇಲೆ ನುಳ್ಕೊಂಡ್ ಬಂದಿರೋದು. ಇದು ಸುನೀಲ್ ಹೇಳ್ತೀನಿ. ಅಲ್ಲಿ ಕಾಣಿಸ್ತಾ ಇದಲ್ಲ, ಅಲ್ಲಿ ಮೇಲಿಂದ ಅಲ್ಲಿ ಹಳಬ್ರು ನಮ್ಮ ಅಜ್ಜಿದಿರೆಲ್ಲ ಕತೆ ಹೇಳ್ತಿದ್ರು. ಮೇಲ್ಗಡೆಯಿಂದ ಅಲ್ಲಿ 9 ಜನ ಬಸ್ರಿಯರ್ನ ಬಲಿ ಕೊಟ್ರೆ ಅಲ್ಲಿ ಮೇಲ್ಗಡೆಯಿಂದ ರಕ್ತ ಏನಾದ್ರು ಕೆಳಗೆ ಕರ್ಕ ಬಂದ್ರೆ ಈ ಕಲ್ಲು ಕಾಣಿಸ್ತಾ ಇದಲ್ಲ, ಇಲ್ಲಿ ಕಲ್ಲು, ಈ ಕಲ್ಲು ಹತ್ರ ಒಂದು ಬಾಕ್ಲ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದ. ಈ ಬಾಕ್ಲು ಓಪನ್ ಆಗಿ ಇದ್ರ ಒಳಗಡೆ ಒಂದು ಗುಹೆ ತರ ಇರ್ತದಂತೆ, ಒಳಗಡೆ ಹೋಗಿ ನಿಧಿ ಸಿಗ್ತದಂತೆ. ಈ ತರ ನಮ್ಮ ಅಜ್ಜಿದಿರು, ನಮ್ಮ ತಾತಿರು, ನಮ್ಮ ಹಿಂದ್ಲು ಕಾಲದವರೆಲ್ಲ ಅವಾಗಿನ ಕಾಲದಿಂದ ಹೇಳ್ಕೊಬಿಟ್ಟಿದ್ರು. ಇದು ಎಷ್ಟು ಮಟ್ಟಕ್ಕೆ ನಿಜ, ಎಷ್ಟು ಮಟ್ಟಕ್ಕೆ ಸುಳ್ಳು ಅನ್ನೋದು ನಮಗ್ ಗೊತ್ತಿಲ್ಲ. ಒಟ್ನಲ್ಲಿ ಈ ತರ ಕಥೆಗಳು ಹೇಳ್ತಿದ್ರು. ಕಟ್ಕಲ್ಲು ಅಂತಾರೆ ಇದನ್ನ. ಈ ಜಾಗ ಇಲ್ಲಿ ಕಾಣಿಸ್ತಾ ಇದಲ್ಲ, ಇದನ್ನ ಕಟ್ಕಲ್ಲು ಅಂತಾರೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದಲ್ಲ, ಅಲ್ಲಿಂದ ಬಸ್ರಿದಿರ್ನ ಬಲಿ ಕೊಟ್ರೆ ಅಲ್ಲಿಂದ ರಕ್ತ ಹರ್ಕ ಬಂದು ಇಲ್ಲೇನಾದ್ರೂ ಬಂದು ಇಲ್ಲಿಗೆ ಟಚ್ ಆದ್ರೆ ಇಲ್ಲಿ ನಿಧಿ ಗಿಧಿ ಎಲ್ಲ ಸಿಗ್ತದೆ ಅಂತ ಹೇಳ್ತಿದ್ರು. ಆದ್ರೆ ಇವತ್ತಿನವರೆಗೂ ನಮಗ್ ಬರೀ ಬದಿನೇ ಸಿಕ್ಕಿದೆ, ಯಾವ್ದೇ ತರ ನಿಧಿ ಅಂತೂ ಸಿಕ್ಲಿಲ್ಲ. ಯಾವ ನಿಧಿ ಅಂತ ನೋಡ್ಲಿಲ್ಲ. ಇದು ಎತ್ತಿನ ಗಾಡಿ ಅಲ್ಲ. ಅಲ್ಲಿ ರಾತ್ರಿ ಹೊತ್ತು ಏನದು ಆನೆಗಳು ಬಂದು ಹಾಕಿದ್ರೆ ನಮ್ ಫ್ಯಾನ್ಸ್ ಅಲ್ಲಿಂದಾನೆ ಆಯ್ ಮಾಡಿದ್ರು. ಫ್ಯಾನ್ಸ್ ಅಲ್ಲ ಕಣ ಅವ್ರಲ್ಲಿ, ಫ್ರೆಂಡ್ಸ್. ಫ್ಯಾನ್ಸ್ ಅವರು ಫ್ರೆಂಡ್ಸ್ ಅಲ್ಲ, ಫ್ರೆಂಡ್ಸ್ ಅಪ್ಪ ಅವರು. ಅವರೆಲ್ಲ ಫ್ರೆಂಡ್ಸ್ ಕಣ, ಫ್ಯಾನ್ಸ್ ಅಲ್ಲ ನಮ್ಗೆಲ್ಲ. ಈಗ ಏನಾರ ಆನೆಗಳಲ್ಲಿ ಏನಾರ ಹೋದ್ರೆ ಅಟ್ಯಾಕ್ ಮಾಡ್ತವೆ. ಅಟ್ಯಾಕು ನೋಡಿ, ನನಗೂ ಗೊತ್ತಿಲ್ಲ, ನಿನ್ಗೆ ಗೊತ್ತೇ? ಅದಕ್ಕೆ ಇನ್ಸ್ಟಾಗ್ರಾಮ್ ಮೇಲೆ ಒಂಚೂರು ಅಲ್ಪ ಸ್ವಲ್ಪ ಏನೋ ಅಭಿಮಾನಿ ಬಳಗದಿಂದ ಒಂಚೂರು ಗುರುತಿಸ್ಕೊಂಡ್ ಆಗಿರೋದ್ರಿಂದ ಹಿಂಗ್ ಕೈ ಹೊಡಿತಾವ್ರೆ. ನಮಸ್ತೆ ಗಾಯ್ಸ್, ನಮಸ್ತೆ ಫ್ರೆಂಡ್ಸ್, ನಮಸ್ಕಾರ. ನಮ್ದೆಲ್ಲ ಬರೀ ಮಾತು ಕಾರ ಅಂತ ಅನ್ಬಿಟ್ಟು ನಾವು ಹೇಳ್ಬಿಟ್ಟು ಮುಂದಕ್ಕೆ ಹೋಯ್ತಾ ಇದೀವಿ. ನೋಡಿ ರೋಡ್ ಎಷ್ಟು ಮುಂದೆಗಡೆ ನಿಮ್ಗೆ ತೋರಿಸ್ತೀನಿ. ಏನಾದ್ರು ಏನಪ್ಪಾ ಅದು ಗವಿರಂಗ ಸ್ವಾಮಿ ಬೆಟ್ಟದಲ್ಲಿ ಎಂತೆಂತ ಗವಿ ಇವೆ ಅಂತ ತೋರಿಸ್ತೀನಿ. ನೋಡಿ, ಗೊತ್ತಿಲ್ಲ ಹುಡುಗರುಗಳು ಯಾವ ಊರವ್ರು ಅಂತ ಗೊತ್ತಿಲ್ಲ. ಮುಂದೆಗಡೆ ನಮ್ಗೋಸ್ಕರ ನಿಧಾನಕ್ಕೆ ಹೋಯ್ತವ್ರೆ. ಆದಷ್ಟು ಇಡೀ ಟ್ರೈ ಮಾಡುವ, ಬನ್ನಿ ಇದಕ್ಕೆ ಟ್ರೈ ಮಾಡುವ. ಸಿಕ್ಕಿದ್ರು ಮುಂದೆಗಡೆ ಬಂದ್ರು. ಏನು ಎಂತ ಅಂತ ನಮಗ್ ಗೊತ್ತಿಲ್ಲ. ಯಾರು ಇವರು? ನಗಾಕಣಗೆ ಯಾವ್ರಪ್ಪ? ಯಾವ್ರವ್ರು? ಸಿಂಗಾಜಿಪುರನೇ. ನಿಮ್ಮೂರ್ಗೆ ಬರ್ತಿದೀವಪ್ಪ, ಗವಿರಂಗ ಸ್ವಾಮಿ ಬೆಟ್ಟಕ್ಕತ್ತುವ ಅಂತ. ಕಾಫಿ ಕುಡಿದ್ರಾ? ಹೇಳ್ಬಿಡು ಒಂದ. ಓಕೆ.
ಊಟ ಕೊಡ್ತಾ ಇದ್ರು, ಊಟ ಮಾಡ್ಕೊಂಡು ಹೊಂಟೋಗುವ ಅಂತ ಅಂದ್ಬಿಟ್ಟು ಯಾರು ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ತಿರ್ಗಿಸ್ಕೊಂಡ್ಬಂದು ಗಾಡಿ ನಿಲ್ಲಿಸ್ತು, ಊಟ ಕರೆದ್ರು, ಊಟ ಮಾಡಿದೆ. ಊಟ ಎಲ್ಲೆಲ್ಲಿ ಸಿಗ್ತದಲ್ಲ ಎಲ್ಲ ಮಾಡ್ತಾ ಇರಬೇಕು. ಮಗ ಏನಿನ ಹೆಸರು? ಏನು ಹಂಗೆ ನೋಡ್ತಿದ್ಯಾ? ಫ್ರೆಂಡ್ಸ್ ಏನ್ ಗೊತ್ತಾ, ಇದು ಊಟ ಒಂಥರ ಎಲ್ಲರಿಗೂ ಸಿಗಲ್ಲ ಈ ಭಾಗ್ಯ. ಏನಂದ್ರೆ ಹೊಟ್ಟೆ ಹಸ್ದಾಗ ನಾವು ಅಲ್ಲಿ ಇಲ್ಲಿ ಅಂತ ಎಲ್ಲೂ ನೋಡಲ್ಲ. ಯಾವ್ದಾದ್ರು ಒಂದ್ ಜಾಗ ಆಗ್ಲಿ ಹೋಗಿ ಊಟ ಮಾಡ್ಬೇಕು ಅಂತ ಮನ್ಸಿಗೆ ಬಂದ್ಬಿಟ್ರೆ ಯಾರು ಏನಾರ ಅನ್ಕೊಳ್ಳಿ ಏನಾರ ಮಾಡ್ಲಿ ಹೋಗಿ ಮಾಡೇ ಮಾಡ್ತೀವಿ. ಇದಂತೂ ನಾವ್ ಇದೇ ಈ ಜಾಗ ಅಂತಲ್ಲ, ಎಲ್ಲೇ ಆದ್ರೂ ಅಂದ್ರೆ ಇದೇ ತರನೇ ಮಾಡುದು ನಾವು. ಆದ್ರೆ ಎಷ್ಟೋ ಕಡೆ ಚಿಕ್ಕವರಿದ್ದಾಗ ಹಿಂಗ್ ಮಾಡಕ್ ಹೋಗಿ ಊಟ ಮಾಡ್ತಿದವ್ರನ್ನ ಓಡಿಸ್ಬಿಟ್ಟವ್ರೆ. ಬಟ್ ಇವಾಗ ಅರ್ಧ ಊಟ ಮಾಡಿದವ್ರನ್ನ ಓಡಿಸ್ಬಿಟ್ಟವ್ರೆ. ಅವಾಗೆಲ್ಲ ಅಷ್ಟೊಂದು ತೀರಾ ಇತ್ತು. ಅವಾಗ ಹೊಗೆ ಎಲ್ಲ ಆಡ್ತಿವೆ, ಜಾಗ ನೋಡ್ಕೊಂಡು ಹೊಗೆ ಆಡೋ ಜಾಗನ ಎಲ್ಲೋ ಅಲ್ಲಿ ಅಡ್ಗೆ ಆಯ್ತದೆ ಅಂತ ಹೋಗ್ಬಿಟ್ಟು ಗೊತ್ತಾಗ್ಬಿಡುವು. ಯಾವ ತಿಥಿ, ಯಾವ ಮದುವೆ, ಯಾವ ನಿರ್ತಿ ಯಾವ್ದು ಬಿಡ್ತಾ ಇರ್ಲಿಲ್ಲ, ಬೀಟ್ರೂಟ ಯಾವ್ದು ಬಿಡ್ತಾ ಇರ್ಲಿಲ್ಲ, ಎಲ್ಲಾ ಹೋಗಿ ಊಟ ಮಾಡ್ಬಿಡ್ತಾ ಇದ್ದೋ. ಆದ್ರೆ ಓಡಿಸ್ಬಿಡೋರು ಜನ ಅವಾಗ. ಇವಾಗ ಯಾರು ಹಂಗ್ ಮಾಡಲ್ಲ. ಇವಾಗ ಯಾರೇ ಇದ್ರು ಕರೆದು ಊಟ ಮಾಡಿ ಕಳಿಸ್ತಾರೆ. ಆದ್ರೆ ಗವಿರಂಗ ಸ್ವಾಮಿ ಬೆಟ್ಟ ಬ್ಯಾಕ್ ಸೈಡ್ ಇಂದ ಕಾಣ್ತಾ ಇದೆ. ವ್ಯೂ ಪಾಯಿಂಟ್ ಹೆಂಗೆ ಅಂತ ನೀವೇ ನೋಡಿ. ಇದು ಗವಿರಂಗ ಸ್ವಾಮಿ ಬೆಟ್ಟದ್ದು ಹಿಂದೆಗಡೆ. ಇದು ಬೆಟ್ಟಕ್ಕೆ ಫಸ್ಟ್ ರೋಡ್ ಚೆನ್ನಾಗಿರ್ಲಿಲ್ಲ, ಇವಾಗ ಕಾಂಕ್ರೀಟ್ ರೋಡ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಅಂದ್ರೆ ಕೆಳಗಡೆ ಮಾಡವ್ರೆ, ಮೇಲ್ಗಡೆ ಹೆಂಗದೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಮೇಲ್ಗಡೆ ಹೋಯ್ತಾ ನೋಡ್ಬೇಕು. ಓಹೋ ಏನಪ್ಪಾ ಇಲ್ಲಿಂದನೇ ಇದು ಅಟ್ಲಾಗ ಆನೆ ಸಿಕ್ಬಿಟ್ರೆ ಏನ್ ಮಾಡೋದು? ಏನಿಲ್ಲ, ಗೋವಿಂದ ಇಲ್ಲ ಗೋವಿಂದ. ಆನೆ ಅಟ್ಲಾಗ ಸಿಕ್ಬಿಟ್ರೆ ಆನೆಗೆ ನಾನು ಏನ್ ಹೇಳ್ತೀನಿ ಗೊತ್ತೆ? ಆನೆ ಅಣ್ಣ, ನೀವು ಈ ಕಡೆಯಿಂದ ಹಿಂಗೆ ನಿಂತಿರೋ ಸೈಡಲ್ಲಿ ನಾವ್ ಹಿಂಗೆ ನಾವು ಈ ಕಡೆಯಿಂದ ಆ ಕಡೆಯಿಂದ ಮುಗಿಸ್ಕೊಂಡು ವಾಪಸ್ ಬರ್ತೀವಲ್ಲ, ಅವಾಗ ಬೇಕಿದ್ರೆ ಏನಾರು ಮಾಡುವ ಅಂತ ಅಂದ್ಬಿಟ್ಟು ಬಿಡುದು. ಆ ಕಡೆಯಿಂದ ಅವ್ರ ಕೈಗೆ ಸಿಕ್ಬಾರ್ದು, ಅಲ್ಲೇ ಬೆಟ್ಟದಲ್ಲಿ ಗಿಟ್ಕೊಂಡು ಮನೆಗೆ ನಾಳಕ್ ಬರುವ. ಬೆಟ್ಟದಲ್ಲಿ ಇನ್ನೂ ಒಂದಿಬ್ರು ಅಡ್ಕರ್ ಬರ್ಲಿ ಆಮೇಲೆ. ಆನೆ ಹೇಳ್ತಿರು ಬಂದ್ರೆ ಪರವಾಗಿಲ್ಲ, ಚಿರತೆ ಹೇಳ್ತಿರು ಬಂದ್ರೆ ಚಿರತೆ ಹಣ್ಣ, ಕರಡಿ ಹಣ್ಣದಿರ ಏನಾರ ಬಂದ್ಬಿಟ್ರೆ ಅಷ್ಟೇ ಮಾಮೂಲಿ ವಾಲ್ ಪೇಸ್ಟ್ ಕಡಿದ್ರೆ ಇಲ್ಲ. ಬಾ ಹತ್ತುವ, ಬಾ ಹತ್ತುವ. ಈಗಲೇ ಅಲ್ಲಿ ಮ್ಯಾಲೆ ಟೈಮ್ ಇಲ್ಲ ಕಣ್ ಬಾಲ, ಇದ್ರ ಮ್ಯಾಗ ಕತ್ತು ಬಿಡು ಒಂದ್ಸಲಿ. ನೋಡಿ ಹೆಂಗದೆ ಜಾಗ. ವಾವ್, ಸೋ ನೈಸ್ ಅನ್ಬೇಕು. ಓ ಏನ್ ಗುರು ಪ್ರಪಾತ. ಇದಕ್ಕೆ ಹಿಂಗ ಅನ್ಬಿಟ್ರೆ ಮ್ಯಾಕ್ ಹೋದ್ಮೇಲೆ ಏನಪ್ಪ ಇದು, ಎಂತ ವೇಷನೋ ಅಡ್ಲಾಗಿಡಿಯಪ್ಪ ನೀನು. ಇಲ್ಲಿ ನಾನ್ ಹತ್ತಕ್ಕಿಲ್ವೇ, ಅಡ್ಲಾಗ ಹಿಡಿದ್ರೆ ಚಪ್ಲಿ ಬಿಟ್ಬಿಟ್ಟು ಹತ್ತಪ್ಪ. ಹತ್ತು. ಓಹೋ ನೋಡ್ದಯಾ ನೋಡಪ್ಪ ಹೆಂಗ್ ಕಾಣಿಸ್ತದೆ. ಅಲ್ಲಾಡ್ಸ್ಬಿಡಕನು. ಏನಿಲ್ಲಿ ಎಂತ ವೇಷನೋ, ಎಂತ ವೇಷನೋ. ನೋವು ಏನಿಲ್ಲ ಆದ್ರೂ ಸಕ್ಕದಾಗ ಕಾಣಿಸ್ತದೆ ಕಣ್ಲ. ನಮ್ಮ ಕೋಡಂಬಳ್ಳಿ ಅಲ್ಲಿ ಯಾವುದು ಅದು ಬೆಟ್ಟ ಮರೆ ಆಗ್ಬಿಟ್ಟದೆ ನೋಡಿ. ಈ ತರ ನಾವೊಂಥರ ವಿಚಿತ್ರ ಮನ್ಸರು, ಏನು ಅಂತ ಗೊತ್ತಿಲ್ಲ. ರೋಡಲ್ಲಿ ಬಂದು ಸುಮ್ನೆ ಊಟ ಸಿಕ್ತು, ಬೆಟ್ಟಕ್ಕತ್ತು. ಇಲ್ಲಿ ನೋಡಿದ್ರೆ ಈ ತರ ಒಳ್ಳೆ ಪ್ಲೇಸ್ ಸಿಕ್ತು. ಇನ್ನ ಮುಂದಕ್ಕೆ ಏನೇನೋ ಸಿಗ್ತವೆ. ಹಂಗೆ ಹೋಯ್ತಾ ರೋಡ್ ಎಲ್ಲಾರ ಒಂದ್ 10 ಲಕ್ಷ ದುಡ್ಡು ಸಿಕ್ಬಿಟ್ರೆ 10 ಪೈಸಾ ಸಿಗಲ್ತು. 10 ಪೈಸಾ ಸಿಗಲ್ತು. 10 ಪೈಸಾ ಸಿಕ್ಕುದ್ರೆ ಏನ್ ಮಾಡೋದು ಹೇಳಪ್ಪ? ಈಗ ಸಿಕ್ಕುದ್ರೆ ಏನಿಲ್ಲ, ಮಡಿಕದು. ಏನ್ ಮಡಿಕಂದಿಯಾ? ದುಡ್ಡು ಮಡಿಕದು. ಜಾಲಿ ಮಾಡೋದು. ಜಾಲಿ ಮಾಡ್ಬಿಟ್ಟಿಯಾ? ಎಲ್ಲ ಖಾಲಿ ಆಮೇಲೆ. ಹೋಗುವ ಈಗ, ಹೊಂಟೋಗುವ. ನಡಿಯಪ್ಪ, ಆಯ್ತು ಚಲೋ. ತಳ್ಬಿಟ್ಟಿಯೇ? ಏನ್ ಹಿಂಗೆ ಯೂಟ್ಯೂಬ್ ಈ ತರ ವಿಚಿತ್ರವಾಗಿ ವಿಡಿಯೋ ಮಾಡಕ್ ಬರಲ್ಲ ಅಂತ. ಆದ್ರೆ ವಿಚಿತ್ರತನ ಉಚಿತದಿಂದನೇ ಒಂದಲ್ಲ ಒಂದಿನ ನಾವು ಬೆಳಿತೀವಿ. ಜನ ನೋಡಿದವ್ರು ಏನ್ ಯೂಟ್ಯೂಬ್ ಹಿಂಗೂ ವಿಡಿಯೋ ಮಾಡವೆ, ಹುಚ್ಚುಚ್ಚರಂಗ್ ಮಾತಾಡ್ಕೊಂಡು ಇಷ್ಟ ಬಂದಂಗೆಲ್ಲ ಹಿಂಗೆ ಯೂಟ್ಯೂಬ್ ಹಾಕಾರೆ ಅಂತ. ಹುಚ್ಚುಚ್ಚರಂಗೆ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೇಕು. ಈ ಬೆಟ್ಟ ಹೆಂಗ್ ಬೆಳ್ದದೆ ಹಂಗೆ ಬೆಳಿತೀವಿ. ಹಂಗೆ ಬೆಳಿಬೇಕು. ಅದೇ ತರಾನೇ ಬೆಳಿಬೇಕು. ತರಾನೇ ವಿಡಿಯೋ ಮಾಡ್ಕೊಂಡು ಬೆಳಿಬೇಕು.
ಬೆಟ್ಟ ಬೆಳೆಯುವಾಗ ಎಷ್ಟು ಕಷ್ಟಪಟ್ಟದೆ, ಕಲ್ಲು ಮಣ್ಣು ಮುಳ್ಳು ಎಲ್ಲ. ಅದು ಅದಕ್ಕೆ ಎದುರ್ಕೊಂಡಿದ್ರೆ ಇಷ್ಟುದ್ದ ಬೆಳಿಕ್ ಆಯ್ತಾ ಇರ್ಲಿಲ್ಲ ಬೆಟ್ಟ. ಹಂಗೆ ನಾವು ಇದಕ್ಕೆಲ್ಲ ಎದುರ್ಕೊಂಡ್ಬಿಟ್ರೆ ಬೆಳಿಕ್ ಆಗಲ್ತು. ಎಷ್ಟು ಒಂದು ನೋಡಿಲ್ಲಿ 20-30 ಅಡಿ ಬೆಳೆದವೆ. 35 ಅಡಿ ಬೆಳಿತೀವಿ. 30 ಅಡಿ ಬೆಳೆದವೆ. ಕಾಂಪ್ಲೇನು ಕಾಂಪ್ಲೈನು ಇಲ್ಲ, ಹಾರ್ಲಿಕ್ಸ್ ಇಲ್ಲ, ಬೋರ್ಮಿಟನೂ ಇಲ್ಲ. ಇದೇನಾಗ್ತದ ದಾರಿ? ಇದೆಲ್ಲ ಕನ್ನಡ ಮುಂದೆ ಸಿಗ್ತದೆ ನೋಡೋಣ. ಸ್ವಾಮಿ ಬೆಟ್ಟಕ್ಕೆ ಇದೇನಪ್ಪ ದಾರಿ? ಕನ್ನಡ ಯಾರ ಜನ ಸಿಕ್ಕಿದಾಗ ಹೆಂಗೆ ಅಂತಾರವೆ? ಮೊಸಳೆ ಅದಲ್ಲೇ ಅಪ್ಪ, ಅಲ್ಲಿ ಮೊಸಳೆ ಹೊಂಡ ಐತೆ. ಇಲ್ಲಿ ಮೊಸಳೆ ಹೊಂಡ ಇಲ್ಲ ಅಲ್ಲಿ ಅಪ್ಪ, ಅದು ಮೀನು ಹೊಂಡ. ನೋಡ್ರೆ ಸ್ವಲ್ಪ ನೀವು ಮೊಸಳೆ ಹೊಂಡ ಇದೆ ತೋರಿಸ್ತೀವಿ. ಏನ್ ತೋರಿಸ್ತೀಯಲೇ ಮಗ ನೀನು? ನೋಡ್ರಿ ಯಪ್ಪ, ಇಲ್ಲಿ ಜಾಗ ಅಂತೂ ಇಂತೂ ಬೆಟ್ಟದ ಮ್ಯಾಗ ಬಂದೇ ಬಿಟ್ವಲ್ಲಪ್ಪ. ಬೆಟ್ಟದ ಕೆಳಗ್ ಮಳೆ ಬರ್ತದೆ, ಬೆಟ್ಟದ ಮ್ಯಾಗ ಮಳೆ ಇಲ್ಲ. ಬರ್ತಾ ಇಲ್ಲ. ವಿಚಿತ್ರ. ಇಲ್ಲಿ ಬ್ರೇಕ್ ಬಿಡಿ, ಇದು ಹೊಂಟೈತದೆ ನೋಡಿ. ಇಲ್ಲಿ ಪ್ರಪಾತ ಮುಂದೆ. ನಿಧಾನ, ಬ್ರೇಕ್ ಹಿಡಿದಕ್ಕೆ ಹಂಗ ಹೊಂಟೈತದೆ. ಅಲ್ಗ ಹೋಗ್ಬೇಡ, ಅಲ್ಲಿ ದಾರಿ ಇಲ್ಲ. ಓ ಏನ್ ಗುರು, ಕಾರ್ಗಳೆಲ್ಲ ಅವೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ. ಗವಿರಂಗ ಸ್ವಾಮಿ ಬೆಟ್ಟ. ಸೂಪರ್. ಆದ್ರೂ ಜಾಗ ಮಾತ್ರ ಸೂಪರ್ ಆಗದೆ. ತರ ಇಲ್ಲಿಗೆ ಬಂದ್ರೆ ಏನೋ ಒಂಥರ ನೆಮ್ಮದಿ, ಸುಖ ಸಿಕ್ತಂಗೆ, ಏನೋ ಒಂಥರ ಮನಸ್ಸಿಗೆ ವಿಶ್ರಾಂತಿ ನೇಚರು. ಇದು ಬೇಕಾದ್ರೆ ನಿಮ್ಗೊಂದು ಎಕ್ಸಾಂಪಲ್, ನಿಮ್ ಬೇಜಾರಾದಾಗ ಈ ತರ ನೇಚರ್ ಹತ್ರ ಬಂದು ಕುತ್ಕೊಂಡು ಗಂಟಲಲ್ಲಿ ಕಿಚಿ. ಹೌದು, ನೀನು ವಿಕ್ಸ್ ಮಾತ್ರ ತಗೋ. ಓಕೆ ಸರ್. ನಿಮ್ಗೆ ಬೇಜಾರಾದಾಗ ಈ ತರ ನೇಚರ್ ಹತ್ರ ಬಂದು ಕುತ್ಕೊಂಡು ಒಂದು ಮೈಂಡ್ನ ಫ್ರೆಶ್ ಮಾಡ್ಕೊಳ್ಳಿ. ಎಷ್ಟು ನೆಮ್ಮದಿ ಸಿಗ್ತದೆ ಅಂತ ಅಂದ್ರೆ ಹೇಳಕ್ಕೆ ಆಗಲ್ಲ. ಆಮೇಲೆ ಗಂಟೆ ಯಾಕೆ ಹೊಡಿತಿದೆ ಅಂದ್ರೆ ಯೂಟ್ಯೂಬಲ್ಲಿ ಬೆಲ್ ಹೊಡಿರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹಂಗ್ ಮಾಡಿ ಅಂತ ನೀವು ಗಂಟೆ ಹೊಡಿತಾ ಬೆಲ್ ಹೊಡಿರಿ ಅಂತ. ಓಕೆ. ಇವಾಗ ಇಬ್ರು ಬಿದೋಗ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ? ಏನಿಲ್ಲ, ಬಿದೋಗ್ಮ ಆಮೇಲೆ ಸದೈತೀವಿ. ತಿರ್ಗಾ ಫಸ್ಟ್ ಇಂದ 1ನೇ ಕ್ಲಾಸಿಂದ ಓದಮ್ಮ. 1ನೇ ಕ್ಲಾಸಿಂದ ಓದಮ್ಮ. ಅಯ್ಯೋ, ಕಷ್ಟ ಮಾತ್ರ ಯಾರಿಗೂ ಬೇಡ ಅಂದ್ಯಾ? 1ನೇ ಕ್ಲಾಸಿಂದ ಓದೋದು. 1ನೇ ಕ್ಲಾಸಿಂದ ಓದೋದು ಬದಲು ಇಲ್ಲಿ ಬಿದ್ದು ಸತ್ತೋಗೋದೇ ಬೆಸ್ಟ್. ಆ ಟೀಚರ್ಗಳ ಕೈಲೆಲ್ಲ ಹೊಡ್ಸ್ಕೊಂಡು ನೋಡೋಣ. ಅಲ್ಲಿ ಎಲ್ಲಿ ಆ ಗುಹೆ ಒಳಗೆ ಜೂಮ್ ಹಾಕೋ. ಎಲ್ಲಿ ಗುಹೆ? ಅಲ್ಲಿಯೇ ಅದೇ ಅಲ್ಲೇ ಏನೋ ಅದೇ ಏನಿದೆ ಇಲ್ಲಿಂದ ಕಾಣಿಸ್ತಲಕ್ಕಲ್ಲ. ಇಲ್ಲ, ಹೊಂಟೋಗ್ಮೇಲೆಗೆ ಈ ಕಲ್ಲಿಂಗ್ ನಿಂತದಲ್ಲ, ನನಗ್ ತಲೆ ಕೆಟ್ರೆ ಉಂಟಿಸ್ಬಿಡ್ತೀನಿ. ಉಂಟ್ಸ ಫಸ್ಟ್ ನೀನು. ಉಂಟ್ಸಲ್ಲ, ಉಂಟಿಸ್ಲಾ. ಬಿಡು, ನಿನ್ಗೆ ಇನ್ನೊಸಿ ಐತಿ, ಇದು ಪೀಸ್ ತಿನ್ಬೇಕು ನೀನು. ಉಂಟ್ಸೋ ಇಲ್ಲ, ಇಂಚರ್ ಪ್ಯಾಂಟ್ ತೇವಾಗಿ ಪ್ಯಾಂಟ್ ತೇವಾಗಿರೋದು ನೋಡ್ತೀನಿ. ಇದು ಅಲ್ಲಿ ನೀರವೆ ನೋಡು, ತೊಳ್ಕೋ ಇಲ್ಲಿ ಪ್ಯಾಂಟ್ ಏನಾರ ತೇವಾಗಿರೋ ತೊಳ್ಕೊ. ಒಂದೇ ಒಂದು ಇಂಚ್ ಕೂತದೆ ಕೆಳಗೆ. ಹೆಂಗದು ಹಿಂಗ್ ಕೂತದೆ? ಇಲ್ಲಿ ನೋಡು, ಇಲ್ಲೆಲ್ಲ ಏನೂ ಇಲ್ಲ. ಈ ಕಲ್ಲು ಯಾರು ಕೊಟ್ಟರು ಇಲ್ಲಿಗೆ? ಕಲ್ಲು ಎತ್ಬಿಟ್ಟೆ. ಅಲ್ಲೊಂದೇ 1 ಇಂಚ್ ಕೂತದೆ, ಇಲ್ಲಿಂದ ಒಂದೇ 1 ಇಂಚ್ ಕೂತದೆ. ಇಡ್ಕಲ್ಲ, ನಾನು ಒಂದ್ಸಲಿ ಎತ್ಬಿಡ್ತೀನಿ. ಎತ್ತೆ ಬಿಟ್ಟಿಯಾ? ಕೆಳಗೆ ನೀರವೆ ಹಂಗೆ ತೊಳ್ಕೋಬೇಕಾಗಿದೆ. ತಳ್ಳು. ಓ ಜರಕ್ಬಿಡ್ತು ಹುಸಿ. ಓ ಅಳ್ಳಾಡ್ಬಿಡ್ತು ಹುಸಿ. ಅಳ್ಳಾಡ್ತ ಕಣ ಹುಸಿ. ನೋಡಿ, ಈ ಪ್ರಪಾತ ನೋಡೋಕೆ ಇವನೊಬ್ಬನೇ ನೋಡಬೇಕು ತಾನೆ. ಇಲ್ಲಿ ನೋಡಿ, ಕೈ ಹಿಡ್ಕೊಂಡು ಜೊತೆಲಿ ನನ್ನ ಕೈ ಹಿಡ್ಕೊಬಿಟ್ಟವನೆ. ಯಾಕಂದ್ರೆ ಮಿಸ್ ಆಗಿ ನಾನು ಬೀಳ್ತು ಅಂದ್ರೆ ಜೊತೆಲಿ ನೀನು ಬರಬೇಕು. ಇಲ್ಲೆಲ್ಲ ಸ್ನೇಹ, ಅಲ್ಲಿ ಮಾಡ್ತೀವಲ್ಲ ಸ್ನೇಹ, ಅದು ಸ್ನೇಹ.
ಅದಕ್ಕೆ ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ಬಿದ್ದೋಗ್ಬೇಕು. ನನ್ನ ಸಾಯಿಸ್ಬಿಡುಮ ಅಂತ. ಇನ್ನೇನು ನಾನು ಹೋದ್ಮೇಲೆ ನೀನು ಇನ್ನೇನಲ್ಲಿ ಅಲ್ಲೇ ಮೇಲ್ಗಡೆ ಹೋಗ್ಬಿಟ್ಟು ವಿಡಿಯೋ ಗಿಡ ಮಾಡಿ ಎಲ್ಲ. ನೀನು ಬೀಳು, ನನ್ನ ಕಿಡ್ಕಂದಿಯ. ನೀನು ಬೀಳ್ಬೇಕು, ನಾನು ಬೀಳ್ತೀನಿ. ನನ್ನ ಬೀಳಿಸ್ಬೇಡ ನೀನು. ನೀನು ಹತ್ರದಲ್ಲಿ ಹೋಗಿ ಇಲ್ಲಿ ನೋಡ್ಬೇಕು ನೀನು. ನನ್ನ ಹಿಡ್ಕೊಬಿಟ್ರೆ ನೀನು ನಡುಕ್ತದೆ, ಚರ್ಬಿ ಗಿರ್ಬಿ ಎಲ್ಲ ನಡುಕ್ತದೆ. ಅದಕ್ಕೆ ನನ್ನ ಹಿಡ್ಕೊಂಡು ಜೊತೆಲಿ ಹೇಳ್ಕೊಂಡಮ್ಮ ಅಂತ ಭಯ ಭಯ. ಏನಿದು? ಆಮೇಲೆ ಕರಡಿ ವಾಸ ಮಾಡೋದು. ಏನದ ಇಲ್ಲಿ? ಕರಡಿ. ಕರಡಿ ಲೋ, ಅದೇ ಏನದ ಇಲ್ಲಿ? ಬರೀ ಓಟಿ ಪ್ಯಾಕೆಟ್ ಬಿದ್ದಾವಲ್ಲಪ್ಪ. ಓಟಿ ಜೊತೆ ಬೋಟಿ. ಸೀಟ್ ಮನೆ. ಸೀಟ್ ಮನೆ ಎಲ್ಲ ಬಂಡೆ ಮನೆ. ಬೆಟ್ಟದ ಮೇಲೊಂದು ಮನೆ ಮಾಡಿ ಸೀಟ್ ಮನೆ. ಏನಿದೆ ಇಲ್ಲಿ? ಯಾಕೆ ಮಾಡಿದ್ದಾರೆ ಇಲ್ಲಿ? ಹುಡುಗಿರು ಚಪ್ಪಲೆ ಬೇರೆ ಬಿದ್ದಾವೆ ಇಲ್ಲಿ. ಇಲ್ಲೆಲ್ಲ ಏನಿದದು? ಈ ಭಯಂಕರ ಗುರು, ಭಯಂಕರ ಇದೆ. ಲೋ, ಏನು ಹಿಂಗದೆ? ಏನು ಹಿಂಗದೆ? ಏನಾದ್ರೂ ಸಿಕ್ಕಾಬಿಟ್ಟೆ ಇಲ್ಲೇನೋ ವಾಸ ಗೀಸ ಮಾಡ್ತಾವೇನೋ ಕನ್ನಡ. ಹಂಗಂತೀಯ? ಗಾಡಿ ಗಿಡಿ ಜಿರ್ತೆ. ಇದು ಒಂದು ರಾತ್ರಿ ಇಲ್ಲೇ ಸ್ಟೇ ಆಗ್ಬಿಡುಮೆ ಪಕ್ಕ. ಇದು ಕ್ಲೀನ್ ಮಾಡ್ಕೊಂಡು ಆಯ್ತು ಬಿಡು. ಏನ್ ಸಂದ್ ಗಂಟೆ ಹೊಡಿವ ಹಿಂಗೆ? ಇದು ಕಲ್ಲಲ್ಲಿ ನಾನು ಹೊಡೆದೆ. ಯಾಕೆ ಹೊಡೆದೆ ಅಂದರೆ ಇಲ್ಲಿ ಯಾರೋ ಬಂದು ಕುತ್ಕೊಂಡು ಎಣ್ಣೆ ಹೊಡೆದು ಎಲ್ಲ ಹಾಳು ಮಾಡ್ಬಿಟ್ಟು ಹೋಗವ್ರೆ. ಸರಿನಾ? ಇದು ಪ್ರಕೃತಿ. ಇಲ್ಲಿ ಬಂದು ಯಾರು ಎಣ್ಣೆ ಹೊಡೆದು ಎಲ್ಲನೂ ಹಾಳು ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ನಾನೇ ಎತ್ತಾಕ್ತೀನಿ ಇವಾಗ. ಈ ಥರ ಎಲ್ಲ ಮಾಡಬಾರ್ದು. ಇಲ್ಲಿ ಬಂದು ಎಣ್ಣೆ ಹೊಡೆಯೋದು ಅವೆಲ್ಲ ಮಾಡಿದ್ರು ಸುಮ್ಮನೆ ಕ್ರೇಜ್ಗೋಸ್ಕರ ಮಾಡ್ದೋ. ಈಗ ಅದು ಎಣ್ಣೆ ಹೊಡೆದ್ರು ಅದನ್ನು ಕ್ಲೀನಾಗಿ ತಗೊಂಡೋಗಿ ಒಂದು ಸೈಡಲ್ಲಿ ಹಾಕ್ಬೇಕು. ಬಟ್ ನಾವು ಈ ಕ್ರೇಜ್ಗೆ ಹೊಡೆದು ನಾವೇ ಕ್ಲೀನ್ ಮಾಡ್ತಾ ಇದ್ದೀವಿ. ನಾವೇ ಕ್ಲೀನ್ ಮಾಡ್ತೀವಿ. ಆದರೆ ಯಾರೋ ಕುಡಿದು ಬಿಸಾಕಿರೋದು ನಾವೇ ಕ್ಲೀನ್ ಮಾಡ್ತಾ ಇದ್ದೀವಿ. ಬಟ್ ಏನಪ್ಪ ತಪ್ಪು ಅಂದರೆ ನಾವು ಬಾಟ್ಲ್ ಹೊಡೆದ್ರಿಂದ ನಾವು ಕ್ಲೀನ್ ಮಾಡಲೇಬೇಕು. ಓಕೆ, ಡನ್.